ಎಲ್ಲರಿಗೂ ಇಕ್ರಾ ನ್ಯೂಸ್ 24x7ಗೆ ಸ್ವಾಗತ. ನೀರಿಗಾಗಿ ಪರದಾಡುತ್ತಿರುವ ಜನರು ಬೇಸಿಗೆಗಾಲ ಬಂತು ಅಂದರೆ ನೀರಿಗಾಗಿ ಅಲೆದಾಡುವ ಸ್ಥಿತಿ ಎದುರಾಗುತ್ತದೆ. ಸಂಬಂಧಪಟ್ಟ ಅಧಿಕಾರಿಗಳ ಬಡ ಜನರ ಕಡೆ ಸ್ವಲ್ಪ ಗಮನ ಹರಿಸಿ. ಅಷ್ಟಕ್ಕೂ ಇದು ಎಲ್ಲಿ ಅಂತೀರಾ? ನೀವೇ ನೋಡಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಾಲಿಂಗಪುರ ಪಟ್ಟಣದ ವಾರ್ಡ್ ನಂಬರ್ 14ರ ಕೆಂಗೇರಿ ಮಡ್ಡಿಯಲ್ಲಿ ಸರಿಸುಮಾರು 1 ತಿಂಗಳಾದರೂ ಕುಡಿಯೋಕೆ ನೀರಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ಸಾರ್ವಜನಿಕರು ಅವರ ಗೋಳು ಹೇಳಲು ಸಂಬಂಧಪಟ್ಟ ಅಧಿಕಾರಿಗಳ ಮೊರೆ ಹೋದರೂ ಸಹ ಕ್ಯಾರೆ ಅನ್ನುತ್ತಿಲ್ಲ. ಅಲ್ಲಿನ ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬೇರೆಯವರ ತೋಟಕ್ಕೆ ಹೋಗಿ ಕುಡಿಯಲು ನೀರು ತರುವುದು ನೋಡಿದರೆ ಕರುಳು ಕಿತ್ತು ಬರುತ್ತದೆ. ಈ ಸುದ್ದಿಯನ್ನು ನೋಡಿಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮನಸ್ಸನ್ನು ಕರಗಿ ಇಲ್ಲಿ ವಾಸಿಸುವ ಬಡ ಕುಟುಂಬಗಳಿಗೆ ಕುಡಿಯಲು ನೀರನ್ನು ಸಮಸ್ಯೆಗೆ ಬ್ರೇಕ್ ಹಾಕುತ್ತಾರೋ ಅಥವಾ ಅವರು ಹಾಕುವ ಹಿಡಿಶಾಪಕ್ಕೆ ಗುರಿಯಾಗುತ್ತಾರೋ ಎಂದು ಕಾಯ್ದು ನೋಡೋಣ. ಬ್ಯೂರೋ ರಿಪೋರ್ಟ್, ಇಕ್ರಾ ನ್ಯೂಸ್, ಮಾಲಿಂಗಪುರ. ಲೈಟ್ ಸೀದಾ ಇಲ್ಲ, ರೋಡ್ ಸರಿ ಇಲ್ಲ. ಏನಾರ ಹೇಳೋಣ ಗಟ್ರ ತೆಗಿ ಅಂದ್ರ ಗಟ್ರ ಸೀದಾ ತೆಗಿಯಲ್ಲ. ತಳಗಡೆ ಎಲ್ಲ ಚಲೋತ್ನಾಗ ನೀರ್ ಬಿಡ್ತಾರ. ಏನಾರ ಕೇಳೋಣ 1 ತಿಂಗಳಾತು ನಮ್ಮಲ್ಲಿ ಹೊಳೆಯಕ್ ನೀರಿಲ್ಲ, ಮಳಿ ಇಲ್ಲ, ಏನ್ ಮಾಡುದು ಅಂತ ಕೇಳ್ತಾರೆ. ಯಾವ ತರ ಬೋರ್ನಿಂದ ನೀರ್ ತುಂಬಿಸಂದ್ರ ಏನೂ ಇಲ್ಲ. ನೀರ್ ಕೇಳಕ್ ಹೋಗುದು ಅಂದ್ರ ಮುನ್ಸಿಪಾಲಿಟಿಗೆ ಹೋಗುತ್ತಾರ. ಹೆಂಗ್ ಮಾಡ್ಬೇಕ್ರಿ? ಸಣ್ಣ ಸಣ್ಣ ಮಕ್ಕಳ ತಗೊಂಡ ನಾವ್ ನೀರ್ ತುಂಬ್ತೇವ್ರಿ. ಅಲ್ಲಿ ಇಲ್ಲಿ 4 ದಿನ ಆತು. ಇಲ್ಲಿ ಹೊಲ್ದಾಗ ನೀರ್ ಬಿಡ್ತಾರ, ಹೊಲದಲ್ಲಿ ನಾವ್ ನೀರ್ ತುಂಬ್ತೀವಿ ನೋಡ್ರಿ. ಇಲ್ಲಿ ಎಲ್ಲಾ ತರ ಮಂದಿ ನೀರ್ ತುಂಬ್ಕೋತಿ. ಅಲ್ಲಿ ಇನ್ನೊಂದು ಹೊಲ ಇದೆ, ಅಲ್ಲಿ ಹೊಲಗಡೆ ನೀರ್ ತುಂಬ್ತೀವಿ ನಾವು. ಮತ್ತೆ ಈಟಿನ ಮಕ್ಕಳ ತಗೊಂಡ ನಾವ್ ಒಳಸ್ಕೊತ ನೀರ್ ತುಂಬ್ತೀವಿ ನಾವು. ಹೇಳೋಣ ಮುನ್ಸಿಪಾಲಿಟಿಗೆ ಹೋದ್ವಿ ಅಂದ್ರ ಆತಮ್ಮ 2 ಗಂಟೆಗೆ ಹೋಗ್ರಿ ನೀರ್ ಬಿಡ್ತೀವಿ ಅಂತ ಹೇಳ್ತಾರೆ. ಮನಿಗ್ ಬಂದ್ ನೋಡಿದ್ರ ನೀರ್ ಸೀದಾ ಬರುದಿಲ್ರಿ. ಮೂರ್ ವಾರ ಆತ್ರಿ ನೀರ್ ಒಟ್ಟ ಬಂದಿಲ್ಲ. ಈ ತಿಂಗಳ ಆತ್ರಿ. ಬ್ಯಾಸ್ಗಿ ಚಾಲು ಆತಂದ್ರ ನೀರ್ ಬರುದಿಲ್ರಿ ನಮ್ಮಲ್ಲಿ. ಏನ್ ಮಾಡ್ಬೇಕು ಹೇಳ್ರಿ ಅವ್ರಿ? ನಮ್ಮ ಹೆಸರು ಶ್ರುತಿ ಆನಂದ್ ಉಳ್ಳಿ. ಶಿರಾಜ್ ಪೆಂಡಾರಿ ಅಂತ ಕೆಂಗೇರಿ ಮಟ್ಟಿ ಮಾಲಿಂಗಪುರ ವಾರ್ಡ್ ನಂಬರ್ 14ರ ವಾರ್ಡ್ದಾಗಿದ್ದವ್ರು. ಇಲ್ಲಿ ಸುಮಾರು 25-30 1990ರಾಗ ತಿಮ್ಮಾಪುರ ಸಾಹೇಬ್ರಿದ್ದಾಗ ಆಶ್ರಯ ಮನೆಗಳು ಮಾಡ್ಯಾರ. ಮುಂದೆ 2013ರಾಗ ಏನೈತಿ ಇಲ್ಲಿ 100 ಮಂದಿ ಮನಿ ಫ್ಲಡ್ದಾಗ ಸಿದ್ದು ಸೌದಿ ಸಾಹೇಬ್ರು ಕಟ್ಟ್ಯಾರ. ಆ ಕಟ್ಟಿದಂಥ ಮನಿಯೊಳಗ ನೀರಿನ ವ್ಯವಸ್ಥೆ ಇಲ್ಲ, ರೋಡ ಗಟಾರ ಇಲ್ಲ, ಲೈಟ್ ಹೋಗಿದ್ದು ವರ್ಷಕ್ಕೊಮ್ಮೆ ಹೇಳಿದ್ರು ಹಾಕಾಗ್ತಾ ಇರಲ್ಲ. ಇಲ್ಲಿ ಹೆಣ್ಮಕ್ಳಿಗೆ ಸಂಡಾಸದ ವ್ಯವಸ್ಥೆ ಇಲ್ಲ. ಮುಂದ ಈಗ ಸದ್ಯದ ಪರಿಸ್ಥಿತಿ ಒಳಗಂತ ಒಟ್ಟ ಕುಡಿಯಾಕ ನೀರಿಲ್ಲ. 2-3 ಬೋರ್ ತಂದು ಹಾಕಿನಂತಂದ್ರ ಯಾವ ಬೋರ್ಗೂ ನೀರ್ ಬಿದ್ದಿಲ್ಲ. ನೀರ್ ಬಿರುವ ಜಾಗದಾಗ ನೀರ್ ತಂದು ನಮ್ ಕೊಡ ಅಂದ್ರ ಅದು ಕೊಡಾಕ್ ತಯಾರಿಲ್ಲ. ಈಗ ಸದ್ಯ ನೀರಿನ ಟ್ಯಾಂಕರ್ ನಾವ್ ವ್ಯವಸ್ಥೆ ಮಾಡ್ರಿ. ಇಲ್ಲಿ ಹೆಚ್ಚಿಗೆ ಮುಸ್ಲಿಂ ಸಮಾಜ ಜನ ಅದಾರ, ಅವ್ರು ರೋಜಾ ಇರ್ತಾರು, ಹಬ್ಬ ಐತಿ, ಅವ್ರ ನೀರಿನ ವ್ಯವಸ್ಥೆ ಬೇಕಂತೇಳಿ ಅಂದ್ರ ಅದು ಕೊಡಾಕ್ತಿರಲ್ಲ. ನಮ್ಮಲ್ಲಿ ರೊಕ್ಕಿಲ್ಲ, ನಮ್ಗೆ ಟ್ಯಾಂಕರ್ ಹಾಕಂಗಿಲ್ಲ. ಮತ್ ನಾವ್ ಎಲ್ಲಿಂದ ನೀರು ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಹೇಳಾಕತ್ 1 ತಿಂಗಳಾತು. ಇವತ್ತವರೆಗೂ ನೀರಿನ ವ್ಯವಸ್ಥೆ ನಮ್ಗೆ ಮಾಡಿಲ್ಲ. ಇಲ್ಲಿ ಸಂಬಂಧಪಟ್ಟವರು ಬಂಡಿವಾಳ ರಾಮನ್ ಅಂತೇಳಿ ಅವ್ರ ತೋಟದಾಗ ಪಾಪ ಅವ್ರ ತ್ರಾಸ ನೋಡಲ್ದಾಗ ಬೋರ್ ಮೋಟ್ರ್ ಚಾಲು ಮಾಡಿ ಜನರಿಗೆ ನೀರು ಕೊಟ್ಟಾರು. ಜನ ಇಲ್ಲಿ ಕೂದಲಾಡ್ಕೊಂಡು ಬಡದಾಡಿ ಸಹಾಯಕತ್ತಾರು. ಅದಕ್ಕೆ ಆದಷ್ಟು ಬೇಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು, ಎಸಿ ಸಾಹೇಬರು, ಮುನ್ಸಿಪಾಲಿಟಿ ಪುರಸಭೆ ಮುಖ್ಯಾಧಿಕಾರಿಗಳು, ಪುರಸಭೆ ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಈ ವಾರ್ಡಿನ ಸದಸ್ಯರಾದ ಈ ಪುರಸಭೆ ಸ್ಥಾಯಿ ಸಮಿತಿ ಚೇರ್ಮನ್ ಅದಾರು. ಅವರೆಲ್ಲ ಸೇರಿ ಆದಷ್ಟು ಬೇಗ ಈ ಜನರಿಗೆ ಮರಗ ಕಟ್ಕೊಳ್ದ, ಇವ್ರು ಪಾಪ ಕಟ್ಕೊಳ್ದ, ಎಲ್ಲಿಂದಾರ ಒಂದು ಬೋರ್ ತಂದ, ತಮ್ಮ ದುಡ್ದಾರ ಒಂದು ಬೋರ್ ತಂದ ಇಲ್ಲಿ ಬೋರ್ ಹೊಡೆದ ಇವ್ರು ಕುಡಿದು ನೀರಿಂದ ವ್ಯವಸ್ಥೆ ಮಾಡ್ರಿ ಅವ್ರಿಗೆ ಒಳ್ಳೇದಾಕತಿ. ಇಲ್ರ ಈ ಜನರ ಶಾಪ ಅವ್ರ ತಟ್ಟತೈತಿ. ದಯವಿಟ್ಟ ನಾವ್ ಎದ್ರದೊಳಗೆ ರಾಜಕೀಯ ಮಾಡೋದು ಬೇಡ. ಈ ನೀರಿನ ವಿಷಯದಾಗ ಎಲ್ಲ ಒಂದಾಗಿ ಎಲ್ಲ ಪಕ್ಷಾತೀತವಾಗಿ ಈ ವಾರ್ಡ್ ಜನರಿಗೆ ನೀರಿಂದ ಅನುಕೂಲ ಮಾಡ್ರಿ ಅಂತೇಳಿ ಈ ಸಂದರ್ಭದಾಗ ಅವ್ರಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ. ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು, ಎಸಿ ಸಾಹೇಬರು, ತಹಶೀಲ್ದಾರ್ ಸಾಹೇಬರು, ಮುಖ್ಯಾಧಿಕಾರಿಗಳು ಈ ಜನರ ತ್ರಾಸು ನೋಡಿ ಸ್ಪೆಷಲ್ ನೀರಿಗಾಗಿ ಸರ್ಕಾರದವ್ರು ಕಾದಿಟ್ಟ ನಿಧಿ ಒಳಗ ಒಂದು ಬೋರ್ ಹೊಡೆದ ಅವ್ರ ಪುಣ್ಯ ಕಟ್ಕೊಳ್ಳಿ ಅಂತ ಈ ಸಂದರ್ಭದಾಗ ಹೇಳ್ತೀವಿ. ಇದ ಪರಿಸ್ಥಿತಿ ಮುಂದುವರಿತಂದ್ರ ಈ ಇಡೀ ಕೆಂಗೇರಿ ಮಟ್ಟಿ ಜನ ಆಗ್ಲಿ, ವಾರ್ಡ್ ನಂಬರ್ 14 ಜನ ಆಗ್ಲಿ, ಮುಂದೆ ಬರುವಂತ ದಿನವನ್ನೊಳಗ ಪುರಸಭೆಗೆ ಮುತ್ತಿಗೆ ಹಾಕಿ ಕೊಂಡಿರ್ತೀವಿ ಮತ್ತು ಅಮರಣಾಂತರ ಉಪವಾಸ ಕೊಂಡಿರ್ತೀವಿ ಅಂತೇಳಿ ಈ ಸಂದರ್ಭದಾಗ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ.